ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ರೇಷ್ಮೆ ಅವರೇ, ತುರ್ತು ಪರಿಸ್ಥಿತಿಯ ರಾಜಕಾರಣದಲ್ಲಿ ಲಾಲೂ ಪ್ರಸಾದ್ ಯಾದವ್ ಕೂಡ ಜೈಲು ಪಾಲಾದಂಥವ್ರು. ಆದರೆ ಎರಡು ಕ್ಯಾರೆಕ್ಟರ್ಗಳು ತಾವು ಹೇಳಬೇಕಾಗತ್ತೆ. ಲಾಲೂ ಪ್ರಸಾದ್ ಯಾದವ್ ಕುಟುಂಬ ರಾಜಕಾರಣವನ್ನು ಅತ್ಯಂತ ಯಾವುದೇ ಮುಜುಗರ ಇಲ್ಲದೆ ಹೊರಗಡೆ ತಂದಂಥವ್ರು. ಇವತ್ತಿಗೂ ಕೂಡ ನಿತೀಶ್ ಕುಮಾರ್ ಹೆಂಡತಿ ಮಂಜು ಅಂತೇಳಿ ಟೀಚರ್ ಆಗಿದ್ರು ಹೈಸ್ಕೂಲಲ್ಲಿ, ಅವ್ರು ಸತ್ತೋಗ್ತಾರೆ. ಆ ಟೈಮಲ್ಲಿ ಇವ್ರು ಹೋಗ್ತಾರೆ ಲಾಲೂ ಪ್ರಸಾದ್ ಯಾದವ್. ಅವ್ರನ್ನ ಗೊತ್ತಾಗಿದ್ದು ಯಾವಾಗ ಟೀಚರ್ ಅವರು ಮಿಸ್ಸಸ್ ಅಂತೇಳಿ. ಅವ್ನ ಮಗ ಇವತ್ತು ನೋಡೋಕ್ಕಾಗಿಲ್ಲ, ನಿತೀಶ್ ಕುಮಾರ್ ಮಗ. ಅವ್ರ ಕುಟುಂಬವನ್ನು ಅತ್ಯಂತ ಬುದ್ಧಿಪೂರ್ವಕವಾಗಿ ಹೊರಗಡೆ ಅದು ಪ್ರೈವೇಟ್ ಖಾಸಗಿ ಅನ್ನುವಂಥದ್ದು ರೀ. ಆದರೆ ಲಾಲೂ ಪ್ರಸಾದ್ ಹೊರಗಡೆ ತಂದರು. ನೋಡಿ, ನಮ್ಮ ಪ್ರಧಾನಮಂತ್ರಿ ಅವರ ಖಾಸಗಿ ಬದುಕು ಏನಂತ ನಮ್ಗೆ ಗೊತ್ತಿಲ್ಲ. ತುಂಬ ವಿದ್ಯಾವಂತ ಹೆಣ್ಮಕ್ಳಿದ್ದಾರೆ 3 ಜನ. ಅವ್ರು ಏನು ಮಾಡ್ತಾರಂತ ಎಲ್ಲೂ ಕಾಂಗ್ರೆಸ್ ಪಕ್ಷ ತೋರಿಸಲೇ ಇಲ್ಲ. ಕುಟುಂಬ ಅಂದರೆ ಕೌಟುಂಬಿಕ ಶಕ್ತಿಯ ಪ್ರದರ್ಶನದ ಹಕ್ಕಿರೋದು ಕೇವಲ ಸೋನಿಯಾ ಗಾಂಧಿ ಕುಟುಂಬಕ್ಕೆ ಅಥವಾ ಉಳಿದ ಕುಟುಂಬಗಳಿದಾವಲ್ಲ ಭಾಳಷ್ಟು. ಅದಲ್ಲ, ನಿತೀಶ್ ಕುಮಾರ್ ಇಬ್ಬರು ಒಂದೇ ಮೂಲದಿಂದ ಬಂದವರು. ಲಾಲೂ ಮತ್ತು ನಿತೀಶ್ ಕುಮಾರ್ ಹೇಗಿಬ್ಬರು ಬೇರೆ ಬೇರೆ ಥರದ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡ್ರು. ಈ ಸಾಮಾಜಿಕ ನ್ಯಾಯದ ರಾಜಕಾರಣವನ್ನು ವೋಟ್ ಬ್ಯಾಂಕ್ ರಾಜಕೀಯ ಮಟ್ಟಕ್ಕೆ ಭಟ್ಟಿ ಇಳಿಸಿದ ಮೇಲೆ ಅವರ ಪತನ ಶುರು ಆಗೇ ಬಿಡ್ತು. ಆ ವೋಟ್ ಬ್ಯಾಂಕ್ ರಾಜಕೀಯ ಅವರ ಸಣ್ಣ ಸಣ್ಣ ಗಿಮಿಕ್ಗಳನ್ನೆಲ್ಲ ಭಾಳ ವೈಭವೀಕರಿಸಿ ಎಷ್ಟು ಅದ್ಭುತವಾದ ಮಾತು, ಬರೀ ಶುಷ್ಕವಾದ ಮಾತುಗಾರಿಕೆಯಿಂದ ಏನೂ ಆಗಲ್ಲ. ನಿಮ್ಮ ಇಂಟಿಗ್ರಿಟಿ ವೀಕ್ ಆದಾಗ ಉಳಿದ ಎಲ್ಲ ನಿಮ್ಮ ಮಾತುಗಾರಿಕೆ, ನಿಮ್ಮ ವಾಗ್ಝರಿ ಎಲ್ಲ ಏನೂ ಪರಿಣಾಮ ಬೀರಲ್ಲ. ಬಟ್ ಮುಂದೆ ನಿತೀಶ್ ಕುಮಾರ್ ಇಡೀ ದೇಶಕ್ಕೆ ಒಬ್ಬ ಲೋಹ್ಯವಾದಿ ಮುಖ್ಯಮಂತ್ರಿ ಹೇಗಿರಬಲ್ಲ ಅಂತ. ನಮ್ಮಲ್ಲಿ ಲೋಹ್ಯವಾದಿಗಳು ಮುಖ್ಯಮಂತ್ರಿ ಆಗಿದ್ದು ಕರ್ನಾಟಕದಲ್ಲಿ, ಹಾಗಾಗಲೇ ಬರೀ ಎಡವಟ್ಟುಗಳು ಅದು ನಿತೀಶ್ ಕುಮಾರ್ ತೋರಿಸ್ಯಾರ ತಮ್ಮ ತಣ್ಣಗಿನ ಶೈಲಿ. ಎಲ್ಲ ಒಂದು ಕಡೆ ಒಬ್ಬ ವಿದ್ಯಾವಂತ ಪ್ರಬುದ್ಧ ಚಿಂತನೆ ವ್ಯಕ್ತಿ ಏನಾಗಬಲ್ಲ, ಅದೆಲ್ಲದಕ್ಕಿಂತ ಇಂಟಿಗ್ರಿಟಿ ಜೊತೆಗೆ ಡೆವಲಪ್ಮೆಂಟು ಮಾಡಿ. ಬಟ್ ಒಂದು CNN ಐಬಿನಲ್ಲಿ ಇಂಟರ್ವ್ಯೂ ಕೊಡ್ತಾರೆ. ನೀವು ಹೇಳಿದ ಮಾತು ಅವ್ರು ಏನು ಹೇಳ್ತಾರೆ ಅಂದರೆ, ಐ ಆಮ್ ನಾಟ್ ಲರ್ನೆಡ್ ಮ್ಯಾನ್, ಐ ಹ್ಯಾವ್ ನೋ ಎನಿ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್, ಯಾರು ಐ ಆಮ್ ರೆಪ್ರೆಸೆಂಟೇಟಿವ್ ಆಫ್ ಕಾಮನ್ ಮ್ಯಾನ್ ಅಂತ ನಿತೀಶ್ ಕುಮಾರ್ ಹೇಳ್ತಾರೆ. ಹೌದು, ಜಮೀನ್ಗೆ ಆದ್ಮಿ ಹುಮ್ಮೆ. ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ನನ್ನ ಮನೆ ಹೈವೇನಲ್ಲಿದೆ, ಅನೇಕ ರಾಜಕಾರಣಿಗಳು ಹೋಗ್ತಿದ್ರು, ಆದರೆ ನನಗೆ ಗೊತ್ತಿಲ್ಲದಂಗೆ ಆಂಟಿ ಕಾಂಗ್ರೆಸ್ ಒಬ್ಬ ನಾಯಕನಾಗಿ ಬೆಳೆದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಲಾಲೂ ಪ್ರಸಾದ್ ಯಾವುದೋ ಕುಟುಂಬದ ಅಟ್ಟಹಾಸ ವಿಜೃಂಭಿಸ್ತಾ ಇದ್ದಾಗ ಇವರು ತಾಳ್ಮೆಯಿಂದ ಕಾದು ನೋಡಿದ್ರು. ನಿತೀಶ್ ಕುಮಾರ್ 2-3 ಸಾರಿ ಚುನಾವಣೆಯನ್ನು ಸೋತರು. ಕೊನೆಗೂ ಆ ಭದ್ರಕೋಟೆ 15 ವರ್ಷದ ನಂತರ ಆ ಭದ್ರಕೋಟೆಯನ್ನು ಛಿದ್ರ ಮಾಡಿ ಇಡೀ ಬಿಹಾರ್ನ ಸಮುದಾಯಕ್ಕೆ ಒಂದು ಹೊಸ ಬದುಕನ್ನು ತೋರಿಸಿದ್ದಾರೆ. ಇವತ್ತು GDP, ಭಾರತದ GDP 5% ಇದ್ದಾಗ ಕೂಡ ಇವತ್ತು ಬಿಹಾರ್ 8-9% ವಿದೌಟ್ ಇಂಡಸ್ಟ್ರೀಸ್, ವಿದೌಟ್ ಮೇಜರ್ ಇಂಡಸ್ಟ್ರೀಸ್ 8 ವರ್ಷಗಳು ಒಂದು ಚಮತ್ಕಾರಕ ಬದಲಾವಣೆ ತಂದಿದ್ದಾರೆ. ಆಮೇಲೆ ನಿತೀಶ್ ಕುಮಾರ್ 8 ವರ್ಷ BJP ಜೊತೆ ಸಹಭಾಗಿತ್ವದಲ್ಲಿ ಸರ್ಕಾರ ನಡೆಸಿದ್ರು. ಅವ್ರೇನು ಕೋಮುವಾದಿ ಆಗೋಗ್ಬಿಟ್ರ? ಈ ಕಾಂಗ್ರೆಸ್ಸಿನ ಸೆಕ್ಯುಲರ್ ಕಮ್ಯುನಲ್ ಧ್ರುವೀಕರಣಕ್ಕೆ ಕೂಡ ಒಂದು ಅಪವಾದವಾಗಿ ತೋರಿಸಿದ್ದಾರೆ. ಅಲ್ಲಲ್ಲ, ನೀವು ಇವತ್ತು ಹೇಳ್ತೇನೆ, ಈ ದೇಶದಲ್ಲಿ ಪತ್ರಕರ್ತರಿದ್ದಾರೆ ನೋಡಿ, ಇವರು ಒಂದೊಂದು ಸರಿ ಗ್ಲೋರಿಫಿಕೇಷನ್ ಮಾಡೋದು ಜಾಸ್ತಿ. ನಿತೀಶ್ ಕುಮಾರ್ ಅವ್ರ ಬಗ್ಗೆ 8 ದಿನ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರನ್ನು ಕಸ್ಟಡಿಯಲ್ಲಿರೋರನ್ನೆಲ್ಲ ಹ್ಯಾಂಡ್ ಕಪ್ ಹಾಕ್ಕೊಂಡು ಮೆಜಾರಿಟಿ ಮಾಡೋಕ್ಕೆ ಬಂದಿದ್ದನ್ನು ಜನ ನೋಡಿದ್ದಾರೆ. ಇವತ್ತು ನಿತೀಶ್ ಕುಮಾರ್ ಎಷ್ಟೇ ದೊಡ್ಡ ಇದಾದರೂ ಕೂಡ ನಿತೀಶ್ ಕುಮಾರ್ ಅವ್ರನ್ನ ರಾಜಕೀಯವಾಗಿ ಬೆಳಕಿಗೆ ತರಬೇಕಾದ್ರೆ ಒಬ್ಬ ಗಾಡ್ ಫಾದರ್ ಬೇಕಾಗಿತ್ತು. ಬಹುಶಃ ಜಾರ್ಜ್ ಫರ್ನಾಂಡಿಸ್ ಅವರಿದ್ದರೆ ನಿತೀಶ್ ಕುಮಾರ್ ಇರ್ತಿರಲಿಲ್ಲ. ಇದ್ರ ಜೊತೆಗೆ ನಿತೀಶ್ ಕುಮಾರ್ಗೂ ಕೂಡ ಅವರ ಜಾತಿ ಕುರ್ಮಿ ಜಾತಿಯ ಶಕ್ತಿಯೇ ವಿನಃ ಯಾದವರು ಮತ್ತು ಕುರ್ಮಿಗಳ ಮಧ್ಯೆ ಇರ್ತಕ್ಕಂಥ ಗ್ರಾಮಾಂತರ ಪ್ರದೇಶದಲ್ಲಿ 2 ವರ್ಗ ಹೋರಾಟ ಇದೆಯಲ್ಲ, ಅದರ ಒಟ್ಟು ಪರಿಣಾಮವಾಗಿ ನಿತೀಶ್ ಕುಮಾರ್ ಆಡಳಿತದ ಬಗ್ಗೆ ಆದರೆ ನೀವು ಕುಟುಂಬದ ರಾಜಕಾರಣ ಅಂದ ತಕ್ಷಣ ಎಲ್ಲ ನೋಡಿ, ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಜನ ಓಟ್ ಹಾಕಿದ್ರು ಅಂದ ತಕ್ಷಣ ಆ ರಾಜಕಾರಣವನ್ನು ಒಪ್ಕೊಳ್ಳೇಬೇಕಾದ ಅನಿವಾರ್ಯ ಸ್ಥಿತಿಯಲ್ಲಿ ನಾವು ಇದ್ದೇವೆ. ರೇಷ್ಮೆ ಅವರೇ, ಕಳೆದ 6 ತಿಂಗಳಿಂದ ಯಾವ ಪಕ್ಷ ಕುಟುಂಬ ರಾಜಕಾರಣ ಇಲ್ಲ ಹೇಳಿ? ಅಲ್ಲ, ಎಲ್ಲ ಕಡೆ ಕುಟುಂಬ ರಾಜಕಾರಣ ಅದೇ ಬಂದಿರೋ ಇವತ್ತು ಚಾಯ್ಸ್. ನೀವು ಬೆಂಬಲಿಸ್ತಾ ಪ್ರಜಾಪ್ರಭುತ್ವ ಅಲ್ಲಲ್ಲ, ಎಲ್ಲ ಪಕ್ಷಗಳು ಡೈನಾಸ್ಟಿ ಇರುತ್ತೋ ಡೆಮೋಕ್ರಸಿ ಇಲ್ಲ. ನಮ್ಮ ಪಕ್ಷವೂ ಸೇರಿದಂತೆ ನಾನು ಹೇಳ್ತಾ ಇರೋದು. ನಾನು ಪ್ರಜಾಪ್ರಭುತ್ವಕ್ಕೆ ಬಂದಿರೋ ಅನಿಷ್ಟ ಅದು. ಈಗ ಜೈಲು ಪಾಲ್ ಆಗ್ತಾ ಇದ್ರೆ ಅಂದ ತಕ್ಷಣ ನಾವೇನು ಹರ್ಷ ಪಡುವಂಥದ್ದಲ್ಲ. ಆದರೆ ದಿವಾಕರ್ ಹೇಳೋ ಪ್ರಕಾರ ಬಿಹಾರದಲ್ಲಿ ವರ್ಗ ರಾಜಕಾರಣದಲ್ಲಿ ಇವತ್ತು ಕೆಳ ಸಮುದಾಯಗಳನ್ನು ಅಥವಾ ಯಾವ ಫ್ಯೂಡಲಿಸ್ಟಿಕ್ ಪಾಲಿಟಿಕ್ಸ್ ಇತ್ತು ಅಲ್ಲಿ ಅದರ ವಿರುದ್ಧ ಒಂದು ಸಂಘಟನೆ ಮಾಡಿ ಒಂದು ಆಡಳಿತಕ್ಕೆ ತರಬಹುದು ಅಂತ ತೋರಿಸ್ಕೊಟ್ಟಿದ್ದು ಲಾಲೂ ಪ್ರಸಾದ್ ಯಾದವ್. ಅದು ಬಹುಶಃ ಸತ್ಯ ಇದೆ. ಇಲ್ಲಿ ಒಂದೇ ಗರ್ಡ್ನಲ್ಲಿ ಪಡೆದವರು ಎಲ್ಲರೂ, ಲಲ್ಲೂ ಪ್ರಸಾದ್ ಯಾದವ್ ಇರ್ಬೋದು, ರಾಮ್ ವಿಲಾಸ್ ಪಾಸ್ವಾನ್ ಇರ್ಬೋದು, ನಿತೀಶ್ ಕುಮಾರ್ ಇರ್ಬೋದು, ಸುಶೀಲ್ ಮೋದಿ ಹೇಳಕ್ ಬರಲ್ಲ ಬಿಡಿ, ಅವ್ರನ್ನ ಯಾಕೆ ಕಮ್ಯುನಲ್ ಪಾರ್ಟಿ ತಗೊಂಬಂದಿಲ್ಲ? ಇಲ್ಲ ನೋಡಿ, 89ರಲ್ಲಿ ಅಲ್ಲಿ ರಾಜಕೀಯ ಧ್ರುವೀಕರಣ ಆಗುತ್ತೆ. ಏನು ಕಾಂಗ್ರೆಸ್ ಪಕ್ಷ ಅಲ್ಲಿ ಒಂದು ವರ್ಗ ಸಂಘರ್ಷವನ್ನು ಬಿಡ್ಕೊಂಬಂದಿತ್ತು, ಅಲ್ಲಿ ಅದರ ವಿರುದ್ಧ ಮುಸಲ್ಮಾನ್ ಸಮುದಾಯವನ್ನು ಜೊತೆಲಿ ತಗೊಂಡಂಥ ಮೊದಲನೇ ಪ್ರಯತ್ನ ಆಗ್ದಂಥವ್ರು ಸನ್ಮಾನ್ಯ ಲಲ್ಲೂ ಪ್ರಸಾದ್ ಯಾದವ್ ಅವರು. 89ರಲ್ಲಿ ಬಿಹಾರ್ ರಾಜ್ಯದಲ್ಲಾದಂಥ ಕೋಮು ಗಲಭೆಯಲ್ಲಿ ಮುಸಲ್ಮಾನರಿಗೆ ಧೈರ್ಯವನ್ನು ತುಂಬಿ ಯಾದವ ಸಮುದಾಯ ಮತ್ತು ಮುಸಲ್ಮಾನ್ ಸಮುದಾಯವನ್ನು ಒಟ್ಟಿಗೆ ತಗೊಂಡೋಗುವಂಥ ಪ್ರಯತ್ನವನ್ನು ಮಾಡಿದ್ರು ಅವರು. ಅದಾದಮೇಲೆ ಬೇರೆ ಬೇರೆ ಕಾರಣಕ್ಕೆಯಲ್ಲಿ ರಾಜಕೀಯ ಧ್ರುವೀಕರಣ ಆಯಿತು. ಅದಾದಮೇಲೆ 2005ರಲ್ಲಿ ನಿತೀಶ್ ಕುಮಾರ್ ಅವರು ಮತ್ತು ರಾಮವಿಲಾಸ್ ಒಂದು ಕಾಂಬಿನೇಷನಲ್ಲಿ ವರ್ಕೌಟ್ ಆಯಿತು. ಸೊ ಅವ್ರ ವಿರುದ್ಧವಾದಂಥ ಬಂತು. ಇವತ್ತು ಸಹ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಸ್ತಿತ್ವದಲ್ಲೇ ಇಲ್ಲದಲೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ 23 ವರ್ಷ ಅವರು ಏನು ರೇಷ್ಮೆ ಅವರು ಹೇಳಿದ ಮಾತ್ರ ನಾನು ಎಂಡರ್ಸ್ ಮಾಡ್ತೀನಿ.
ಕಾಂಗ್ರೆಸ್ ಪಕ್ಷ ಒಡೆದಾಳ ನೀತಿನ ಎಲ್ಲ ರಾಜ್ಯಗಳು ಮಾಡ್ಕೊಂಡ್ ಬಂದಿದೆ. ಇಲ್ಲಿ ನೀವು ಇನ್ನೊಂದು ಮಾತನ್ನು ಬಟ್ ಅವ್ರು ಅವರಿಗೆ ಅಲ್ಲ, fourth place ಅಲ್ಲಿ ಇದ್ದಾರೆ ಇವರಿಗೆ. ಒಂದು ಮಾತನ್ನು ಹೇಳಿದ್ರಿ, ನನಗೆ ಗೊತ್ತಿಲ್ಲದೆ ಕಾಂಗ್ರೆಸ್ ವಿರೋಧಿಯಾಗಿ ಬೆಳ್ಕೊಂಡೆ ಅಂತೇಳಿ, ಅದು ಸುಳ್ಳು. ನಿತೀಶ್ ಕುಮಾರ್ ಅವರು JP ಅವರ ಆಂದೋಲನದಲ್ಲಿ ಭಾಗವಹಿಸಿ ಅವರು ಸೋಷಿಯಲಿಸಂ ಕಮಿಟ್ಮೆಂಟ್ ಮೇಲೆ ಇವರೇ ಹೇಳಿದಾಗೆ ಕರ್ಪೂರಿ ಠಾಕೂರ್ ಅವರ ನಾಯಕತ್ವದಲ್ಲಿ ಸಂಘಟನೆಯಾಗಿ ಏನು ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಇದೆ ಅದನ್ನು ವಿರೋಧ ಬಟ್ ಲಾಲು ಯಾಕೆ ಹೀಗಾದ್ರು ಅಂತ ಅದೇ ಪ್ರಶ್ನೆ ಬಂದಿರೋದು. ಈಗ ಲಲ್ಲು ಏನಾಯ್ತಂದ್ರೆ ಏನ್ ಸೋ ಕಾಲ್ಡ್ ಸೋಷಿಯಲಿಸ್ಟ್ ಏನಿದ್ದಾರೆ ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ ನೋಡಿ ಇವರು ಯುವಜನ ಮಹಾಸಭಾದಲ್ಲಿ ಸಮಾಜವಾದಿ ಈ ದೇಶದಲ್ಲಿ ಕಾಂಗ್ರೆಸ್ಸೇತರ ರಾಜಕಾರಣಕ್ಕೆ ಏನಾದರೂ ಪ್ರಯೋಗ ಶಾಲೆ ಆಗಿದ್ರೆ ಬಿಹಾರವೇ. ಈಗಲ್ಲ 67ರಲ್ಲಿ ಕರ್ಪೂರಿ ಠಾಕೂರ್, ರಾಮ್ ಸುಂದರ್ ದಾಸ್ ಅಂತ ಶೆಡ್ಲು ಕಾಟ್ನವ್ರು ಚೀಫ್ ಮಿನಿಸ್ಟರ್, ಲಲ್ಲೂ ಪ್ರಸಾದ್ ಯಾದವ್ ರಾಜಕಾರಣಕ್ಕೆ ಬರೋಕ್ಕಿಂತ 10 ವರ್ಷ ಪೂರ್ವದಲ್ಲೇ ಈ ಮೇಲ್ವರ್ಗಗಳ ವಿರುದ್ಧ ಹಿಂದುಳಿದ ವರ್ಗಗಳ ರಾಜಕೀಯ ಶಕ್ತಿಯ ಒಂದು ಪ್ರಯೋಗ ಶಾಲೆ ಬಿಹಾರ ಆಗಿತ್ತು. ದುರಂತ ಏನು ಅಂತಂದರೆ ಈ ರಾಜಕೀಯ ಪ್ರಯೋಗ ಮತ್ತು ಜಾತಿ ರಾಜಕಾರಣದಲ್ಲಿ ಅಭಿವೃದ್ಧಿಯ ಕಾರ್ಯ ಹಿಂದುಳಿದಿತ್ತು. ಮನುಷ್ಯ ಅಭಿವೃದ್ಧಿ ಕಾರ್ಯದ ಜೊತೆಗೆ ಈ ಥರದ ವ್ಯಾಪಕ ಭ್ರಷ್ಟಾಚಾರಗಳು ಆದಾಗ ಸಹಜವಾಗಿ ನೀವು ಗಡ್ಡ ಬಿಟ್ಟವನಿಗೆ ಒಂದು ಹೇರ್ ಕಟ್ ಮಾಡಿದರೆ ಭಾಳ ಸುಂದರ. ಆ ಥರ ಬಿಹಾರ ಬದಲಾವಣೆ ಆಗಿದೆ. ನಿತೀಶ್ ಕುಮಾರ್ ಲಾಲುನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾರೆ. ನಿತೀಶ್ ಕುಮಾರ್ ಏನು ಹೇಳ್ತಾರೆ ಅಂದ್ರೆ, ಲಾಲು ಪ್ರಸಾದ್ ಜೊತೆ ಎಷ್ಟೇ ಕ್ಲೋಸ್ ಆಗಿದ್ರು, ಅವ್ರು ಯಾರ ಜೊತೆ ಕ್ಲೋಸ್ ಆಗಿದ್ರು ಕೂಡ ತಕ್ಷಣಕ್ಕೆ ಆ ಸಂಬಂಧವನ್ನು ಮರೆತು ಬಿಡ್ತಾರೆ ಲಾಲು ಪ್ರಸಾದ್ ಯಾದವ್. ಅಧಿಕಾರ ಸಿಕ್ಕಾಗ ಒಂಥರ, ಅಧಿಕಾರ ಹೋದಾಗ ಒಂಥರ. ಲಾಲು ಪ್ರಸಾದ್ ಯಾದವ್ ಕಮಿಟ್ಮೆಂಟ್ ಅನ್ನೋದು ಒಂದು ವ್ಯಕ್ತಿಗತ ನೆಲೆಯಲ್ಲಿ ಇರ್ಬೋದು, ಸಂಬಂಧ ನೆಲೆಯಲ್ಲಿ ಇಲ್ಲ ಅದೇ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅದು ಅವು ಡೀಟೇಲ್ಸ್ ಆಗಿ ನನಗೆ ಗೊತ್ತಿಲ್ಲ. ಬಟ್ ಒಂದು ಅರ್ಥ ಮಾಡ್ಕೋಬೇಕು, ನಾನು ಒಂದು 20-25 ವರ್ಷದಿಂದ ನಾನು ಬಿಹಾರ್ಗೆ ಹೋಗಿದ್ದೆ. 86-87 ಟೈಮ್ನಲ್ಲಿ ಹೋಗಿದ್ದೆ. 87 ಹೋದಾಗ ಬಿಹಾರದಲ್ಲಿರುವಂಥ ಎಲ್ಲ ಡಿಪಾರ್ಟ್ಮೆಂಟ್ಗಳು ಆನ್ ಸ್ಟ್ರೈಕ್. ಇನ್ನೂ ಲಾಲು ಪ್ರಸಾದ್ ಮುಖ್ಯಮಂತ್ರಿನೂ ಆಗಿದ್ದಿಲ್ಲ ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ಎಕ್ಸೆಪ್ಟ್ ಹೋಮ್ ಆ್ಯಂಡ್ ಲೆಜಿಸ್ಲೇಚರ್ ಎರಡು ಬಿಟ್ಟು ಎಲ್ಲ ಸ್ಟ್ರೈಕ್ ಇತ್ತು. ನಮ್ಮ ಹಿಂದೆ ಏನಿಲ್ಲ ಅಂದ್ರೆ ಒಂದು 20 ಜನ ಪೊಲೀಸರು ನಂಗೆ ಪ್ರೊಟೆಕ್ಷನ್ ಕೊಟ್ಟಿದ್ದರು. ಅವತ್ತು ನಾನು ಡಿಸೈಡ್ ಮಾಡಿದ್ದೆ ನಾನು ಇನ್ನು ಬಿಹಾರಕ್ಕೆ ಬರಲ್ಲ ಇಲ್ಲ. ಯಾಕಂದ್ರೆ 20 ಜನ ಪೊಲೀಸರು ಇಟ್ಕೊಂಡು ನಾನು ಶಾಸಕ ಒಂದು ಊರಾಗ ಅಡ್ಡಾಡಕತ್ತಿದ್ದೆ ಅಂದರೆ ನನಗೆ ಮರ್ಯಾದೆ ಬರೋಲ್ಲ ಅಂತೇಳಿ ನಾನು ನೆಕ್ಸ್ಟ್ ಹೋಗಿದ್ದು ನಿತೀಶ್ ಕುಮಾರ್ ಅವ್ರ ಮುಖ್ಯಮಂತ್ರಿ ಆದಾಗ. ನಿತೀಶ್ ಕುಮಾರ್ ಅವ್ರಿಗೆ ಲಾಲು ಅವ್ರಿಗೆ ಡಿಫ್ರೆನ್ಸ್ ಏನಿದೆ ಅಂದರೆ, ಲಾಲು ಈಸ್ ವರ್ಣರಂಜಿತ, ಒಂದು ಮೀಡಿಯಾ ಇದನ್ನು ಮಾಡುವಂಥ, ಅವನು ಬುದ್ಧಿವಂತ ಅಲ್ಲ ಅಂತ ತಿಳ್ಕೊಬೇಡಿ. ಈಸ್ ವೆರಿ ಇಂಟೆಲಿಜೆಂಟ್. ಬಿಕಾಸ್ ಅವ ಪ್ರೆಸಿಡೆಂಟ್ ಇದ್ದ, ನಾ ಈ ರಾಜ್ಯದ ಸೆಕ್ರೆಟರಿ ಜನರಲ್ ಇದ್ದೆ, ದೇವೇಗೌಡರು ಮುಖ್ಯಮಂತ್ರಿ ಇದ್ದರು ರಾಜ್ಯದ್ದು, ಇಬ್ರಾಹಿಂ ಅಧ್ಯಕ್ಷರು. ಅವೊಂದು ಥರ ಇದ್ರಾಗ ಹೋಗ್ತಾ ಇದ್ದ. ಆದರೆ ನಿತೀಶ್ ಕುಮಾರಿಗೆ ಅದು ಅಡ್ಮಿನಿಸ್ಟ್ರೇಷನ್ ಕಮಿಟ್ಮೆಂಟ್ ಇದೆ, ಡೆಪ್ತ್ ಆಫ್ ನಾಲೆಜ್ ಇದೆ. ಅವನು ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ ಸುಧಾರಣೆ ಮಾಡಬೇಕು ಅನ್ನುವಂಥ ಜ್ಞಾನ, ತ್ಯಾಗ ಎಲ್ಲ ಇದೆ. ನಾನು ನೋಡಿದ್ದೀನಿ. ರೈಲ್ವೆ ಡಿಪಾರ್ಟ್ಮೆಂಟ್, ರೈಲ್ವೆ ಮುಖ್ಯಮಂತ್ರಿ ಆದರು. ಲಾಲು ಮುಖ್ಯಮಂತ್ರಿ ಆದಾಗ ನಾವೆಲ್ಲರೂ ನೋಡಿದ್ವಿ ಭಾಳ ಸುಧಾರಣೆ ಆಗಿದೆ ಅಂತ. ಆದರೆ ಅದು ನಿತೀಶ್ ಕುಮಾರ್ ಮಾಡಿದಂಥ ಗುಣಾದಿ ಮೇಲೆ ಅವ್ರು ಕಟ್ಟಿದ್ರು. ಅದ್ರ ಮೇಲೆ ಅವರು ಲಾಭ ತೊಗೊಂಡ್ರು. ಅದಕ್ಕೆ ನಮ್ಮ ಮೋಸ್ಟ್ ಅನ್ಲಕ್ಕಿ ಪಾಲಿಟಿಷಿಯನ್ ಯಾರಂದರೆ ನಿತೀಶ್ ಕುಮಾರ್ ಒಳ್ಳೆ ಇದನ್ನು ಸಾಮ್ರಾಜ್ಯ ಕಟ್ಟಿದ್ರು, ಅಲ್ಲಿ ಲಾಲು ಕೂತ. ಅಲ್ಲಿ ಎಲ್ಲಿ ಹಾಳು ಮಾಡಿದ್ದ ಅದನ್ನು ಕಸ ಹೊಡ್ಯಕ್ಕೆ ನಿತೀಶ್ ಕುಮಾರ್ ಹೋಗಿ ಬಿಹಾರ್ 8 ವರ್ಷದಲ್ಲಿ. ಬಟ್ ಒಂದೇನಂದ್ರೆ, ಇವರು ಜಂಗಲ್ ರಾಜ್ ಅಂತ ಹೇಳಿದ್ರು JDU ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು. ನಾವು ಇವತ್ತು ಕಲ್ಯಾಣ ಅಂದ್ರೆ ಕಾನೂನು ರಾಜ್ ಮಾಡ್ತಾ ಇದ್ವಿ. ಲಾಲು ಏನು ಹೇಳ್ತಾರೆ, ಇದು ಮಂಗಲ್ ರಾಜ್ ಆಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಜಂಗಲ್ ರಾಜ್ ಅಂತ ಪಟ್ಟ ಕಟ್ಟ ಪ್ರಯತ್ನ ಮಾಡಿದಂಥವ್ರು ಭಾರತೀಯ ಜನತಾ ಪಕ್ಷದವರು ಲಲ್ಲು ಅವರ ವಿರುದ್ಧ. ಲಲ್ಲು ಅಡ್ಮಿನಿಸ್ಟ್ರೇಷನ್ ಫೇಲ್ ಆಗಿರೋದು ತಪ್ಪು ಅಂತ ಸುಳ್ಳು ಅಂತ ನಾನು ಹೇಳೋಕೊಟ್ಟಿಲ್ಲ. ಇಲ್ಲಿ ನಿತೀಶ್ ಕುಮಾರ್ಗಿನ್ನ ಕೆಲವು ವಿಷಯಗಳಲ್ಲಿ ಅವ್ರು ಸಮರ್ಥರಿದ್ದರು. ಅಂದರೆ ನಾನು ಏನಕ್ಕೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, 96ರಲ್ಲಿ ಮೇವು ಹಗರಣ ಅವ್ರ ಮೇಲೆ ಬಂದಂಥದ್ದು. ಅದಾದಮೇಲೆ ಬೇರೆ ಬೇರೆ ಪ್ರಕರಣ ಆಯಿತು. 2004ರಲ್ಲಿ ಅವರು ರೈಲ್ವೆ ಮಂತ್ರಿ ಆದರು. ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ, ನಿತೀಶ್ ಕುಮಾರ್ ಕಟ್ಟಿದ್ರು ಬಂಡವಾಳದ ಮೇಲೆ ಅವರು ಕೆಲಸ ಮಾಡಿರುತ್ತೆ. ಅದೇನೇ ಇರಲಿ, ಬಟ್ ಅವರು ಬೀಯಿಂಗ್ ಎ ರೈಲ್ವೆ ಮಿನಿಸ್ಟರ್ ಇನ್ ಕ್ಯಾಬಿನೆಟ್ 25,000 ಕೋಟಿ ರೂಪಾಯಿ ಆದಾಯ ತರೋಂಥ ಪ್ರಯತ್ನವನ್ನು ಮಾಡೋದು. ಅಂದರೆ ಈಸ್ ಆಲ್ಸೋ ಏಬಲ್ ಅಂತೇಳಿ ಈ ಪ್ರೂವ್ಡ್ ಇಸ್ ಎಬಿಲಿಟಿ. ಒಂದು ಆರೋಪ ಅಲ್ಲ, ಫಾಲ್ಸ್ ಅದ್ಬಿಡಿ, ಅದು ನಿಮ್ಮ ಚರ್ಚೆಗೆ ಬಿಡ್ತೀನಿ, ನಾನು ಅದಕ್ಕೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಈ ಆರೋಪ ಬಂದ ನಂತರವೂ ಸಹ ಬೀಯಿಂಗ್ ಎ ಅಡ್ಮಿನಿಸ್ಟ್ರೇಟರ್, ಈ ಹ್ಯಾಸ್ ಪ್ರೂವ್ಡ್ ಇಸ್ ಎಬಿಲಿಟಿ. ಸರ್, ನಾನು ಮತ್ತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು